ಕಿರಣ್ ಏನಾದರೂ ಮನೇಲಿ ವರ್ಕ್ ಮಾಡ್ತಾ ಇದ್ರೆ ಹೋಗಿ ಹೋಗಿ ಇದೇ ಥರ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಸೊ ಅದೇ ರೀಸನ್ಗೆ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇದ್ರೂ ಬೇಡ ಆಫೀಸ್ಗೆ ಹೋಗೋಣ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಕೆಲಸ ಅಷ್ಟೊಂದು ಆಗೋದೇ ಇಲ್ಲ. ಬಟ್ ಅದನ್ನು ನೋಡೋಕ್ಕೆ ಒಂದು ಖುಷಿ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ಅಡುಗೆ ಮಾಡಿದೆ, ಟೊಮೆಟೊ ಗೊಜ್ಜು, ಬೀನ್ಸ್ ಮತ್ತು ರೈಸ್ ಎಲ್ಲ. ಯಾರು ಮಾಡಿದ್ದು? ಯಾರಿಗೋಸ್ಕರ? ಹಾಂ, ಪಪ್ಪಗೋಸ್ಕರ ಮಾಡಿದೆ, ಇಬ್ಬರಿಗೋಸ್ಕರ. ನನಗೆ ಮತ್ತೆ ನನಗೆ ಯಾರು ಮಾಡಿಕೊಡ್ತಾರೆ? ಸೊ ಬಂದು ಚೆಕ್ ಮಾಡ್ತಾ ಇದ್ರು ಏನು ಮಾಡಿದ್ದೀವಿ ಅಂತ. ಸೊ ಏನೋ ಹೇಳ್ತಾ ಇದ್ಲು, ಅವಳು ದೊಡ್ಡೋಳಾದ್ಮೇಲೆ ನನಗೆ ಎಲ್ಲ ಅಡುಗೆ ಮಾಡಿ ಕೊಡ್ತೀನಿ ಅಂತ ಎಲ್ಲ. ಸೊ ಅದು ಕೇಳಿ ತುಂಬ ಖುಷಿಯಾಗಿತ್ತು. ಬೆಳಗ್ಗೆ ಹಂಗೆ ಹೇಳಿದ್ಲು, ಬಟ್ ಅದು ರೆಕಾರ್ಡ್ ಮಾಡೋದು ಮಿಸ್ ಆಗಿಬಿಟ್ಟಿತ್ತು. ಸೊ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆ ಸಾಯಂಕಾಲಕ್ಕೆ ಪಾಪ್ಕಾರ್ನ್ ಇತ್ತು, ಅದು ಕೂಡ ಮಾಡ್ಕೊಂಡಿದ್ವಿ. ಆನ್ಲೈನಲ್ಲಿ ಒಂದು ರಸ್ಮಲೈ ಕಿರಣ್ ಆರ್ಡ್ರ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಇತ್ತು ನಮ್ಮ ಒಂದು ದಿನ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.